ವಿರೋಧ ಪಕ್ಷ ನಾಯಕರ ಸನ್ಮಾನ್ಯ ಅಧ್ಯಕ್ಷರೇ, ಮೇಕೆದಾಟು ವಿಚಾರದಲ್ಲಿ ಮಾನ್ಯ ವಿರೋಧ ಪಕ್ಷ ನಾಯಕರೇ, ಅಲ್ಲ ಸುಪ್ರೀಂ ಕೋರ್ಟ್ ಕೇಳಿರಿ, ಯು ಶುಡ್ ಬಿ ಎಜುಕೇಟೆಡ್, ಯು ಶುಡ್ ಲರ್ನ್ ಅಂಡರ್ಸ್ಟ್ಯಾಂಡ್. ನಾವು ನೀವು ಉತ್ತರ ಕರ್ನಾಟಕದವರು ನಾನು ಮಾತಾಡ್ತಾ ಇಲ್ಲಿ ಉತ್ತರ ಕರ್ನಾಟಕ ಕೇಳಿಪಾ ಪ್ಲೀಸ್. ಸನ್ಮಾನ್ಯ ಅಧ್ಯಕ್ಷರೇ, ಸುಪ್ರೀಂ ಕೋರ್ಟ್ ಡಿಸಿಷನ್ ಆದ್ಮೇಲೆ 192 ಹೋಗಿ 177.25 TMC ಏನಾಯ್ತು, ನಮ್ಮ ಪಾಲಿಗೆ ಸುಮಾರು 15.25 TMC ನೀರು ಸಿಕ್ತು. ಪ್ಲಸ್ ಕುಡಿ ನೀರಿಗೆ ಬೆಂಗಳೂರಿಗೆ 4.75 TMC ಪರ್ಸು, ಪ್ಲಸ್ ಕನ್ಸಂಪ್ಟಿವ್ ನಾನ್ ಕನ್ಸಂಪ್ಟಿವ್ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು 25 TMC, ಅಂದ್ರೆ ಸುಮಾರು 40 TMC ಅಷ್ಟು ನೀರು ನಮಗೆ ಸಿಕ್ಕಿದೆ. ಜಸ್ಟಿಫಿಕೇಶನ್ ಇದೆ ನಮಗೆ ಮೇಕೆದಾಟು ಮಾಡಲಿಕ್ಕೆ. ಹೀಗಾಗಿ ನಾವು ಮೇಕೆದಾಟು ಮಾಡಬೇಕು ಅಂತ ನಾವು ಮೂವ್ ಮಾಡಿದೀವಿ ಆನ್ ಮೆರಿಟ್. ವಿರೋಧ ಪಕ್ಷ ನಾಯಕರ ಆನ್ ಮೆರಿಟ್. ಹಾಗಾಗಿ ನೀವು ಹೋಗಿ ಕೇಂದ್ರ ಸರ್ಕಾರಕ್ಕೆ ಮನವೊಲಿಸ್ರಿ. ಫ್ರೆಂಡ್ ಅಬ್ಜೆಕ್ಷನ್ ಹಾಕಿರೋರು ನಿಮ್ ಫ್ರೆಂಡ್ ಕೇಂದ್ರ ಸರ್ಕಾರ ಕನ್ವಿನ್ಸ್ ಮಾಡಿ ಮಾಡಲಿಕ್ಕೆ ಆದೇಶದ ಮೇಲೆ ಅವರು ಅಪೀಲ್ ಹಾಕಿದ್ರು, ನಾವು ಅಪೀಲ್ ರಿವೈಸ್ ಟ್ರಿಬ್ಯುನಲ್ ಆರ್ಡರ್ ಪ್ರಕಾರ ನಮ್ಗೆ 284.75 TMC ಸಿಕ್ಕಿದೆ. ಅಂದ್ರೆ ಮೊದಲಿನಕ್ಕಿಂತ ಆಲ್ಮೋಸ್ಟ್ 18 TMC ಜಾಸ್ತಿ ಸಿಕ್ತು. ರಿಲೀಸು 192 177 ಆಗಿದೆ. ಬಿಳಿಗೊಂಡ್ಲ ಹತ್ರ ನಮ್ಗೆ ಅನುಕೂಲ ಆಗಿದೆ. ಉಳುಕಿದ ನೀರನ್ನ ನಾವು ಮಾಡ್ಕೊಳ್ತೀವಿ ಅಂತ DK ಶಿವಕುಮಾರ್ ಬಹಳಷ್ಟು ಚೆನ್ನಾಗಿ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ಶಿವಕುಮಾರ್ ಒಳ್ಳೆ ಕೆಲಸ ಮಾಡ್ತಾರೆ. ಅದನ್ನ ಸಪೋರ್ಟ್ ಮಾಡೋದ್ ಬಿಟ್ಟು ನೀವು ವಿರುದ್ಧ ಮಾತಾಡ್ತಿರಲ್ಲ. ನಾವು ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕಕ್ಕೆ ಏನ್ ಕೊಡುಗೆ ಕೊಡ್ತಾರೆ ಅಂತ ಕಾಯಕತ್ತೀವಿ. ಸುಳ್ಳು ಟೈಮ್ ವೇಸ್ಟ್ ಮಾಡೋದು ಬೇಡ, ಕಾಂಟ್ರವರ್ಸಿ ಮಾತಾಡೋದು ಬೇಡ. ಮೇಕೆದಾಟು ಬಗ್ಗೆ ಮಾತನಾಡೋದು ಟೈಮ್ ವೇಸ್ಟ್ ಅನ್ನೋದು ಮೇಕೆದಾಟು ದಕ್ಷಿಣ ಚೀಫ್ ಮಿನಿಸ್ಟರ್ ಅವರು ಸಮಗ್ರ ಕರ್ನಾಟಕ ಬಗ್ಗೆ ಮಾತನಾಡಕಲ್ಲಿ ನೀರಾವರಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಟೈಮ್ ವೇಸ್ಟ್ ಅಂದ್ರೆ ಏನರ್ಥ? ಉತ್ತರ ಕೊಡ್ತಿರೋದು ಕೊಡ್ತಾ ಟೈಮ್ ವೇಸ್ಟ್ ಅಂತ ಹೇಳಿ ನೀವು ಬಿಜೆಪಿ ಕಾಂಟ್ರವರ್ಸಿ ಮಾಡಿ ಟೈಮ್ ಹಾಳು ಮಾಡೋದು ಬೇಡ. ಉತ್ತರ ಕರ್ನಾಟಕದ ಬಗ್ಗೆ ನಾವು ಕೇಳ್ತಾ ಇದ್ದೇವೆ. ಉತ್ತರ ಕರ್ನಾಟಕದ ಬಗ್ಗೆ ಟೈಮ್ ಆಯ್ತು, ಕೂತ್ಕೊಳ್ಳಿ. ಇವೆಲ್ಲ ಊರ್ಗ್ ಹೋಗ್ಬೇಕು, ಕೂತ್ಕೊಳ್ಳಿ. ನೀವು ಜನರಿಗೆ ಮೋಸ ಮಾಡಕತ್ತೀರಿ ಅಂತ ನಿಮ್ ಫೇಲ್ಯೂರ್ ತೋರ್ಸಕತ್ತಾರ. ಬೆಂಗಳೂರಿಗೆ ನೀರು ಕೊಡ್ಸೋದು ಬಿಡಬೇಡಿ. ಈಗ ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಪ್ಪ, ಇವರೇ ಕೂತ್ಕೊಳ್ಳಿ ಪ್ಲೀಸ್. ಮಾನ್ಯ ಅಧ್ಯಕ್ಷರೇ, ತಮಿಳುನಾಡಿಗೂ ನಮಗೂ ಕೇರಳಕ್ಕೂ ಪಾಂಡಿಚೇರಿಗೂ ಅನೇಕ ಮಾತುಕತೆಗಳು ನಡೆದಿದ್ದಾವೆ. ವಾಜಪೇಯಿ ಅವರಿದ್ದಾಗ ನಡೆದಿದ್ದಾವೆ, ಆಮೇಲೂ ಹಿಂದೇನೂ ನಡೆದಿದ್ದಾವೆ. ನಾವು ಪಟೇಲ್ರು ಇದ್ದಾಗ ಕರುಣಾನಿಧಿ ಅವರು ತಮಿಳುನಾಡಿಗೆ ಹೋಗಿದ್ದೋ ಮಾತುಕತೆ ಎಲ್ಲ ನಡೆದಿದೆ. ಮಾತುಕತೆಗಳೆಲ್ಲ ಫೇಲ್ ಆದವು. ಫೇಲ್ ಆದ್ಮೇಲೆ ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಆದ್ರು. ಕಾನ್ಸ್ಟಿಟ್ಯೂಟ್ ಆದ್ಮೇಲೆ ಟ್ರಿಬ್ಯುನಲ್ ಅವರು ಒಂದು ವರ್ಡಿಕ್ಟ್ ಕೊಟ್ಟರು. ಅದ್ರ ಮೇಲೆ ನಾವು ಅಪೀಲ್ ಹಾಕಿದೋ, ಅವರು ಅಪೀಲ್ ಹಾಕಿದ್ರು. ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಡಿಸಿಷನ್ ಕೊಟ್ಟಿದೆ 2018ರಲ್ಲಿ. ಏನಂತ ಟ್ರಿಬ್ಯುನಲ್ ಅವರು ಕೊಟ್ಟಿದ್ದು 192 TMC ಆಫ್ ವಾಟರ್ ಕೊಡಬೇಕು ತಮಿಳುನಾಡಿಗೆ ಅಂತ. ಬೆಳಿಗೊಂಡ್ಲುನಲ್ಲಿ ಟು ಎನ್ಶ್ಯೂರ್ 192 TMC ಆಫ್ ವಾಟರ್ ಅಟ್ ಬಿಳಿಗೊಂಡ್ಲು ಅಂತ ಹೇಳಿದ್ರು. ಈಗಲೂ ಅದೇನ್ ಮಾಡ್ತು ಸುಪ್ರೀಂ ಕೋರ್ಟ್ನವರು, ಅದನ್ನು ಕಡಿಮೆ ಮಾಡಿ ಕುಡಿಯೋ ನೀರೆಲ್ಲ ಇದೆಲ್ಲ ಮಾಡಿ ಆವಿ ಆಗ್ತಕ್ಕಂಥ ನೀರೆಲ್ಲ ಲೆಕ್ಕಕ್ಕೆ ತಕೊಂಡು ಅದೆಲ್ಲ ಮಾಡಿದ ಮೇಲೆ 177.25 TMC ನೀರನ್ನ ತಮಿಳುನಾಡಿಗೆ ಬಿಳುಗುಂಡ್ಲಿನಲ್ಲಿ ಬಿಡಬೇಕು. ಅದು ಬೇರೆ ಬೇರೆ ತಿಂಗಳುಗಳಲ್ಲಿ ಎಷ್ಟೆಷ್ಟು ಬಿಡಬೇಕು ಅಂತೆಲ್ಲ ಹೇಳಿದ್ದಾರೆ ಆದೇಶದಲ್ಲಿ. ನಾವು ಈಗ ಮಾತುಕತೆ ಸುಮ್ಮನೆ ರಾಜಕೀಯಕ್ಕೋಸ್ಕರ ಮಾತುಕತೆ ಅಂತ ಅನ್ಬೋದು. ಇದು ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮವಾಗಿ ಡಿಸಿಷನ್ ಆಗ್ಬಿಟ್ಟಿದೆ. ಅದಾಯ್ತು ರೀ, ಅವೆಲ್ಲನೂ ಹೇಳಕ್ಕಾಗಲ್ಲ. ಉಪಮುಖ್ಯಮಂತ್ರಿಗಳಿದ್ದಾರೆ, ಅವೆಲ್ಲ ಹೇಳ್ತಾರೆ. ಅಲ್ಲ ಮಾನ್ಯ ಅಧ್ಯಕ್ಷರೇ, ಅದರಿಂದ ಮಾತುಕತೆ ನಮ್ಗೇನು ಅವ್ರನ್ನು ಈಗಾದ್ರೆ ಗೋವಾದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗ್ಬಿಟ್ಟಿದೆ ಮಾದಾಯಿದಲ್ಲಿ. ಇದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾತ್ರ ಉಳ್ಕೊಂಡಿದೆ. ಅದು ಮಾಡೋರು ಯಾರು?
ಸೆಲೆಬ್ರೇಷನ್ ಅಲ್ಲ ಸರ್, ಚುನಾವಣೆ ಪೂರ್ವದಲ್ಲಿ ಸರ್ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮಾಡೋದು ಅಲ್ಲ ಸಲುವಾಗಿ ಯಡಿಯೂರಪ್ಪನವರು ಇದ್ದಾಗ ಮುಖ್ಯಮಂತ್ರಿ ಇರುವಾಗ ಅಲ್ಲಲ್ಲ ಮಹದಾಯಿ ಸಲುವಾಗಿ ಚುನಾವಣೆ ಪೂರ್ವದಾಗ ಪ್ರತಿಯೊಂದು ಮತಕ್ಷೇತ್ರಕ್ಕೂ ಬಂದು ಪ್ರಾರಂಭ ಮಾಡಿವೆ ಅಂತ ಹೇಳಿ ಹೋದ್ರಿ ನೀವು. ಆಯ್ತಲ್ಲ, ಅದಾಯ್ತಾ? ಪ್ರೈಮ್ ಮಿನಿಸ್ಟ್ರೇ ನಾನು ಮಾಡಲ್ಲ, ಗೋವಾದ ಚೀಫ್ ಮಿನಿಸ್ಟರ್ ಬಿಜೆಪಿ ಅವರು ಇದ್ರೆ ಆಗಲ್ಲ ಅಂತಂದ್ಬಿಟ್ರು. ಈಗ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಕ್ಲಿಯರೆನ್ಸ್ ಮಾಡಿ ನಾಳೆನೇ ಶುರು ಮಾಡ್ತೀವಿ ಕೆಲಸನ ಮಹದಾಯಿದು.